ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀಧರ್ ಶೆಟ್ಟಿ ಅಂತ. ನಾನು ಡಾಕ್ಟರ್ ವಿ ವೆಂಕಟೇಶ್ವರ ಕಲಾವಿದರು. ನೀಲಿ ಚಿತ್ರ ನಾನು ನೀಲಿ ಸಿನಿಮಾಗೆ ಕತೆ ಸಂಭಾಷಣೆ ಬರೆದಿದ್ದೀನಿ ಹಾಗೂ ಒಂದು ಪ್ರಮುಖವಾದ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದೀನಿ. ನಾವು ಹಲವಾರು ಚಲನಚಿತ್ರಗಳಿಗೆ ಒಂದು ಶೂಟಿಂಗ್ ಲೊಕೇಶನ್ ಆಗ್ಬೋದು, ಚಿತ್ರೀಕರಣ ಆದಾಗ ನಾವು ಪ್ರೊಡಕ್ಷನ್ ಮ್ಯಾನೇಜರ್ ಆಗ್ಬೋದು. ನಮ್ಮ ನೂತನ ನಾಯಕ ನಟರಾದ ಪ್ರೇಮ್ ಸಾಗರ್ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ಜೊತೆ ನಡ್ಸುವಾಗ ನನಗೂ ಒಂಥರ ಒಬ್ಬ ಹಳ್ಳಬ್ಬ ಹೀರೋ ಜೊತೆ ನಡ್ಸೋಷ್ಟು ಖುಷಿ ಆಯಿತು. ಬಟ್ ಒಂದು ಫ್ರೆಂಡ್ಲಿ ಆಗಿದ್ರು. ಅಲ್ಲಿ ಸಿನಿಮಾ ಮುಗಿದ ಮೇಲೂ ಫ್ರೆಂಡ್ಲಿ ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ಕಲಾವಿದರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ನೀಲಿ ಚಿತ್ರ ನಮ್ಮ ಶಿಡ್ಲಘಟ್ಟ ಭಾಗದಲ್ಲಿ, ವಿಜಯಪುರ ಭಾಗದಲ್ಲಿ, ದೇವನಹಳ್ಳಿ ಭಾಗದಲ್ಲಿ 3 ವರ್ಷ ಚಿತ್ರೀಕರಣ ಮಾಡಿದ್ದೇವೆ. ಆ ಒಂದು ಸಂದರ್ಭದಕ್ಕೆ ಈಗ ಸಂಗಮೇಶ್ವರ ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಾ ಇದೆ. ನಮ್ಮ ಹೀರೋಯಿನ್ ಅಷ್ಟೇ ಸುಪ್ರೀತಾ, ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡೋದು. ಇವರೆಲ್ಲರ ಒಂದು ಇದರಿಂದ ಕಾಂಬಿನೇಷನ್ನಿಂದ ಸಿನಿಮಾ ಸೂಪರ್ ಆಗಿ ಬಂದಿದೆ, ಚೆನ್ನಾಗಿ ಬಂದಿದೆ, ಹೊಸ ಥರ ಇದೆ. ಸಿನಿಮಾ ಸೂಪರ್ ಹಿಟ್ ಆಗೇ ಆಗುತ್ತೆ ಅಂತ ನನ್ನ ನಂಬಿಕೆ. ಅದೇ ಈ ರಿಲೀಸ್ ಆಗೋ ಸಂದರ್ಭದಲ್ಲಿ ಈಗಿನ ಜನ ಥಿಯೇಟ್ರಲ್ಲಿ ಬಂದು ವೀಕ್ಷಣೆ ಮಾಡುವಂಥ ಸಂದರ್ಭ ಕಡಿಮೆ ಇರೋದ್ರಿಂದ ಈ ಚಿತ್ರಕ್ಕೆ ವಿಶೇಷವಾಗಿ 8,000 ಜನಕ್ಕೆ ಒಂದು ಚಿಕನ್ ಬಿರಿಯಾನಿ ವ್ಯವಸ್ಥೆಯನ್ನು ಮಾಡಲಿದ್ದೇವೆ. ನೀವು ಈ ಒಂದು ಹೊಸ ಪ್ರಯತ್ನಕ್ಕೆ ನಮ್ಮದೇ ಆದ ಸಂಸ್ಥೆಯಲ್ಲಿ ನೀವು ಬುಕ್ಕಿಂಗ್ ಆದರೆ ಮಾತ್ರ ಒಂದು ಬಿರಿಯಾನಿ ಊಟದ ವ್ಯವಸ್ಥೆ ಇರುತ್ತೆ. ನನ್ನ ಫೋನ್ ನಂಬರು 6363565449 ಅಂತ. QR ಕೋಡ್ಗೆ ನೀವು ಬಿರಿಯಾನಿ ಅಂತ ಬುಕ್ ಮಾಡಿದ್ರೆ, ನೀಲಿ ಬಿರಿಯಾನಿ ಅಂತ ಮಾಡಿದ್ದೀವಿ, ನೀಲಿ ಬಿರಿಯಾನಿ ಅಂತ ಬುಕ್ ಮಾಡಿದ್ರೆ ನಿಮಗೆ ಫಿಲಮ್ ಟಿಕೆಟು ಬರುತ್ತೆ ಮತ್ತು ಬಿರಿಯಾನಿ ಊಟನೂ ಬರುತ್ತೆ ಅಂತೇಳಿ ನಮ್ಮ ಪ್ರೇಮ್ ಸಾಗರ್ ಅವರು ಈ ಒಂದು ಚಿತ್ರಕ್ಕೆ ನಾಯಕ ನಟನಾಗಿ ಅದ್ದೂರಿಯಾಗಿ ಪಾತ್ರ ನೆರವೇರಿಸಿದ್ದಾರೆ. ಅದನ್ನ ಕರ್ನಾಟಕದ ಜನತೆ ನಿಜ ಮಾಡಬೇಕು. ನೀಲಿ ಅನ್ನೋದು ಆಕಾಶದ ಹೆಸರು. ನಮ್ಮ ನೀಲಿ ಸಿನಿಮಾದ ಜನಪ್ರಿಯತೆ ಆಕಾಶದ ಹೆಸರಿಕೆ ಏರಲಿ. ಹಾಗೆ ನಮ್ಮ ನಾಯಕ ನಟರ ಪ್ರೇಮ್ ಸಾಗರ್ ಸಹ ಜನಪ್ರಿಯತೆ ಗಳಿಸಲಿ. ಮುಂದಕ್ಕೆ ಸುಮಾರು ಹಲವಾರು ಚಿತ್ರಗಳನ್ನ ಅವರು ನಾಯಕ ನಟರಾಗಿ ಮಾಡಲಿ ಅಂತ ನನ್ನ ಆಸೆ. ನನ್ನ ಜೊತೆಗೆ ಮಾಡಿದ್ರೆ ಇದಿರೋ ಖುಷಿ ನಾನು. ನಮಸ್ಕಾರ. ಅದೇ ರೀತಿ ನಮ್ಮ ನಾಯಕ ನಟಿ ಕೂಡ ಚೆನ್ನಾಗಿ, ಎಲ್ಲರೂ ಪ್ರತಿಯೊಬ್ಬರೂ ಪಾತ್ರ ಪ್ರಾಣ ತುಂಬಿದ್ದಾರೆ ಅಂತ ಹೇಳ್ತಾ, ನಾನು ಈ ಚಲನಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ನೀವು ನೋಡಿ ಆನಂದಿಸಬೇಕು, ಆರಾಧಿಸಬೇಕು. ಇಡೀ ಕರ್ನಾಟಕ ಜನತೆ ಅಭಿನಂದಿಸಬೇಕು. ದಿನೋತ್ಸವ ನೆರವೇರಿಸಲೇಬೇಕು ಅಂತ ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಕನ್ನಡಿಗರೇ, ಥ್ಯಾಂಕ್ ಯು ಕಲಾವಿದರೆ. ನೀಲಿ ಚಿತ್ರ ವಿಜಯಗೌಡ ತುಂಬ ಒಂದು ಒಳ್ಳೆಯ ಉತ್ತಮವಾದಂಥ ಕಥೆನ ವಿಶ್ಲೇಷಣ ಮಾಡಿದ್ದಾರೆ. ಅದರೊಟ್ಟಿಗೆ ನಿರ್ಮಾಣದ ಜವಾಬ್ದಾರಿಯನ್ನು ತಗೊಂಡು ಭಾಳ ಶ್ರಮದಿಂದ ತುಂಬ ಒಳ್ಳೆಯ ಒಂದು ಚಿತ್ರ ಮೂಡಿ ಬಂದಿದೆ. ದಯವಿಟ್ಟು ನಾವೆಲ್ಲರೂ ಕೂಡ ಸಿನಿಮಾನ ಚಿತ್ರಮಂದಿರದಲ್ಲೇ ವೀಕ್ಷಣೆ ಮಾಡಿ ಈ ಚಿತ್ರವನ್ನು ಗೆಲ್ಲಿಸಬೇಕು ಅಂತೇಳಿ ಎಲ್ಲರಲ್ಲೂ ನಾನು ಕಳಕಳಿಯಿಂದ ಕೇಳ್ತೀನಿ. ಜಯ